ಅನ್ನೋಂಥ ಮಾತು ಸಹಜವಾಗಿ ಅನ್ನಿಸ್ತಾ ಇದೆ. ಅದಕ್ಕೆ ಆದರೂ ಸಹಿತ ಹೈಕಮಾಂಡ್ ಇದ್ದಿದ್ದು ಮತ್ತೊಮ್ಮೆ ಒತ್ತಾಯ ಮಾಡಿ ಇಂಥ ಘಟನೆಗಳು ಆಗಬಾರ್ದು, ಇವು ಆದ್ರೆ ಸರ್ಕಾರಕ್ಕೆ ಕಪ್ಪು ಮಸಿ ಅನ್ನುವಂಥ ಮಾತನ್ನ ಜೊತೆಗೆ ಒಂದು ಸಮಾಧಾನಕರವಾಗಿ ಎಲ್ಲರೂ ಶೀಘ್ರ ಸಮಾಧಾನ ಡಿ ಕೆ ಶಿವಕುಮಾರ್ ಅವ್ರನ್ನ ಸ್ವಲ್ಪ ಟೀಕೆ ಮಾಡಿ ನೀವು ಇಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಮಾತುಗಳನ್ನು ಸಹಿತ ಅವ್ರಿಗೆ ಆಡಿದಾರ ಅಂಥೇಳಿ ತಿಳಿದು ಬರ್ತಾ ಇದೆ. ಆ ಒಂದು ಘಟನೆಯಿಂದಾಗೆ ಮುಂದೆ ಸರ್ಕಾರ ತಪ್ಪಿಲ್ಲ ಅಂದಾಗ ತಪ್ಪಿತಸ್ಥರು ಯಾರ್ದಾರ ಅವರನ್ನು ಹುಡುಕಿ ನ್ಯಾಯಾಲಯಕ್ಕೆ ಒಪ್ಪಿಸಿ ಶಿಕ್ಷೆ ಕೊಡಿಸೋದಾಗಿದೆ ಅಂತ. ಹಾಗೂ ಈಗ ಕೊನೆ ಹಂತಕ್ಕೆ ಬರ್ತಾ ಇರುತ್ತಿರುವಂಥ ಕಾಲು ತುಳಿತದ ಈ ಘಟನೆಗಳು ಇನ್ನು ಮುಂದಿನ ದಿನದಲ್ಲಿ ಇನ್ನಷ್ಟು ಕಡಿಮೆ ಆಗ್ಬೋದೇನೋ. ಯಾಕಂದ್ರೆ ಈಗ ನಿನ್ನ ತನಿಖಾ ವರದಿ ಬರಬೇಕು, ಅವು ಬಂದ ಮೇಲೆ ಅವೆಲ್ಲ ಮತ್ತೊಮ್ಮೆ ಸರ್ಕಾರ ಇದ್ದು ವಿಚಾರ ಮಾಡಬೇಕು, ಕ್ರಮ ತಗೊಳ್ಳೋದು ಏನು ಎಂತ ಮಾಡಬೇಕು, ಇವೆಲ್ಲ ನಡೆಯೋದ್ರಾಗ ಮತ್ತಷ್ಟು ದಿನಗಳು ಹೋಗಿ ನಮ್ಮಲ್ಲಿ ಮರುವು ಸಾಕಷ್ಟು ಅದ ನಮ್ಮ ದೇಶದಲ್ಲೇ. ಆ ಮರುವು ನಮ್ಮನ್ನು ಏನಪ್ಪ ಅಂದರೆ ಈ ವಿಷಯವನ್ನು ಮರೆಸಿಬಿಡ್ಬೋದು ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಒಟ್ಟಾರೆಯಾಗಿ ಈ ಕಾಲು ತುಳಿತದ ಘಟನೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ಆಯಿತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೈಕಮಾಂಡ್ ಏನೋ ಹೇಳಿ, ಸಿದ್ದರಾಮಯ್ಯರು ಏನೋ ಹೇಳಿ, ಡಿ ಕೆ ಶಿವರು ಏನೋ ಒಂದು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಲಿ, ಏನೋ ಮಾಡಿದರು ಈ ಒಂದು ಏನಪ್ಪ ಅಂತಂದ್ರೆ ಘಟನೆ ಆಗಿದ್ದನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ಅಂತ ನೆನಪಿಸ್ಕೊಳ್ತಾ, ಆದರೂ ಹೈಕಮಾಂಡ್ ಅವರಿಗೆ ಎಚ್ಚರಿಕೆ ಕೊಟ್ಟಂಥದ್ದು ಆಗಬಾರ್ದಪ್ಪ ಮುಂದಿನ ದಿನದಲ್ಲಿ ಅಂತೇಳಿ ನೋಡೋಣ ಅದು ಏನಾಗ್ತದೆ ಅಂತೇಳಿ. ಒಟ್ಟಾರೆಯಾಗಿ ಕಾಲು ತುಳಿತ ಏನು ಘಟನೆ ಇದೆ ನಿಧಾನಕ್ಕೆ ಇತಿಹಾಸದ ಪುಟಗಳಲ್ಲಿ ಸೇರ್ತಾ ಹೋಗ್ತಾ ಇದೆಯಾ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ತದೆಯಾ ಅನ್ನುವಂಥ ಎರಡು ಪ್ರಶ್ನೆಗೆ ಉತ್ತರ ಮುಂದಿನ ದಿನದಲ್ಲಿ ಸಿಗ್ತದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥ ಹೇಗೆ ಸಿಗ್ತಾನೆ ಸತ್ಯದ ಕೈಗಳಲ್ಲಿ ವಂದನೆಗಳು.